ಸರ್, ನಮ್ಮ ಹೆಸರು ಜಮರಗಟ್ಟೆ ಗ್ರಾಮದವರು, ಕೃಷ್ಣಪ್ಪ ಅಂತ, ಭದ್ರಾವತಿ ತಾಲೂಕು. ಇಲ್ಲಿ ಶನಿವಾರ ರಾತ್ರಿ ಈ ಗೀತಮ್ಮನವ್ರ ಮೇಲೆ ಏನೋ ಬಂದಿದೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ದೆವ್ವ ಬಿಡ್ಸೋಕ್ಕೋ ಏನೋ ಇನ್ನೊಂದು ಪೂಜೆ ಕಾರ್ಯಕ್ರಮ ಮಾಡಬೇಕು ಅಂತ ಅಂದು ಆಶಮ್ಮ ಅನ್ನೋರಿಗೆ ಕರ್ಕೊಂಬಂದು ರಾತ್ರಿ 10:30, 11 ಗಂಟೆಯಿಂದ ಕರ್ಕೊಂಡೋಗಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಅವರು ಹೊಡೆತಕ್ಕೆ ಏನೋ ಇದಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರನ್ನು ಮತ್ತು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆಸ್ಪತ್ರೆ ಒಳಗೆ ಅವ್ರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಕರ್ಕೊಂಬಂದು ಮನೆಗೆ ಇಟ್ಕೊಂಡಾದಾಗ ಬೆಳಗ್ಗೆ ಎದ್ದು ಹಿಂಗೆ ನಮ್ಮ ತಾಯಿ ದೇವ್ರು ಬಂದು ಹೊಡೆದೇ ಸತ್ತೋಗಿದ್ದು ಅಂತ ಪ್ರಚಾರ ಮಾಡಿದ್ರು. ಆ ಪ್ರಚಾರ ಮಾಡಾದ್ಮೇಲೆ ಗ್ರಾಮದವರೆಲ್ಲ ಸೇರ್ಕೊಂಡ್ರು. ಏನೋ ಅನಿವಾರ್ಯ ಹಿಂಗಾಗಿದೆ ಅಂತ ಅಂದು ಏನೋ ಒಂದು ತೀರ್ಮಾನ ಮಾಡಬೇಕು ಅಂತ ಹೊರಟಿದ್ದು. ಅವರಿಗೆ ಗ್ರಾಮದಲ್ಲಿ ಯಾವುದೇ ರೀತಿ ದೇವರು ಪವರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಿಲ್ಲಿಸಿದ್ರು ಗ್ರಾಮದವರು. ಅದು ಉದ್ದೇಶಪೂರ್ವಕವಾಗಿ ಅವತ್ತು ರಾತ್ರಿ ಬಂದು ಅವ್ರನ್ನ ಕರ್ಕೊಂಡೋಗಿ ನಾವೇ ಬಿಡಿಸ್ತೀವಿ, ನಾವೇ ಇದು ಮಾಡ್ತೀವಿ ಅಂದು ಚಿತ್ರಹಿಂಸೆ ಕೊಟ್ಟು ಏನೋ ಆಗಿದೆ ಘಟನೆ. ಈ ಘಟನೆಯಿಂದ ಅಯ್ಯಮ್ಮ ಗೀತಮ್ಮ ಅನ್ನೋರು ತೀರೋಗಿದ್ದಾರೆ. ಚೌಡಮ್ಮ ಬಂದಿರೋರು ಆಶಮ್ಮ ಅಂತ ಅವ್ರ ಹೆಸರು. ಇಂಥ ಮೂಢನಂಬಿಕೆ ಇನ್ನೂ ಜನ ಹೊಂದ್ಕೊಂಬಿಟ್ಟಿದ್ದಾರೆ. ಅಲ್ಲಿಂದ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು. ಇಂಥ ಯಾವುದೇ ರೀತಿ ಚೌಡಮ್ಮನೇ ಆಗಲಿ ಇನ್ನೊಂದೇ ಆಗಲಿ ಅಂಥವಕ್ಕೆಲ್ಲ ಯಾರೂ ನಂಬಾರ್ದು. ಈಗ ಮುಂದೆ ಈಗಾಗಿರೋ ಘಟನೆ ಲೆಕ್ಕ ಪ್ರಕಾರ ಯಾರೂ ಈ ಥರ ಮೂಢನಂಬಿಕೆ ಲೆಕ್ಕಾಚಾರಕ್ಕೆ ಹೋಗಬೇಡ್ರಿ. ಇನ್ನು ಮುಂದೆ ಯಾವುದೇ ರೀತಿ ಇಂಥದಕ್ಕೆ ಆಸ್ಪದ ಕೊಡಬೇಡ್ರಿ. ಆಯಮ್ಮಗೆ ಆರೋಗ್ಯ ಸರಿ ಇತ್ತು. ಈ ಊರು ಹೇಳ್ತಾ ಇದ್ದಾರೆ ಏನೋ ಒಂದು ಕಾಯಿಲೆ ಅದು ಇದು ಇತ್ತು ಅಂತಿದ್ದಾರೆ. ಅದು ಯಾರೂ ಜನ ನಂಬಲ್ಲ. ಇವರು ಇದೇ ದೇವ್ರು ಬರ್ದಿತ್ತೆ ಅನ್ನೋ ದೃಷ್ಟಿಯಾಗೆ ಆತನಿಂದ ಅವ್ರಿಗೇನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗಿ ನಾವೇನೋ ಮಾಡ್ತೀವಿ ಅನ್ನೋ ದೃಷ್ಟಿಗೆ ಹೋಗಿದ್ದಾರೆ. ಅದು ಏನೋ ಆಗ್ಬಿಟ್ಟಿದೆ, ಎಡವಟ್ಟಾಗಿದೆ. ಹಂಗಾಗಿ ಈ ಥರ ಯಾವುದೋ ಮೂಢನಂಬಿಕೆಗೆ ಯಾರೂ ಜನ ಹೋಗಬಾರ್ದು. ಇನ್ನು ಮುಂದಾರು ಎಚ್ಚೆತ್ತು ತಪ್ಪಿ ಇಂಥವು ಯಾವ ಗ್ರಾಮದಲ್ಲಿ ನಡಿದಂಗೆ ನೋಡ್ಕೊಬೇಕು. ಅದು ಜನ ಹೇಳಿದ್ದಾರೆ, ನಾವಂತೂ ನೋಡಿಲ್ಲ. ನಾವು ತೀರಾ ಬೆಳಗ್ಗೆ ಸತ್ತಾದ್ಮೇಲೆ ಗೊತ್ತಾಗಿದ್ದು ವಿಚಾರ ಇದು. ಇಲ್ಲಿಂದ ಈ ಹೊಸಜಮರಗಟ್ಟೆ ಗ್ರಾಮದಲ್ಲಿ ಗೀತಮ್ಮ ವಾಸ ಆಗಿರೋದು. ಇದು ಶಿಫ್ಟಿಂಗ್ ವಿಲೇಜು. ಇಲ್ಲಿಂದ 1-1.5 ಕಿಲೋಮೀಟ್ರ್ ಹಳೆ ಜಮರಗಟ್ಟೆ ಅಂತ ಇದೆ. ಅಲ್ಲಿ ಚೌಡಮ್ಮನ ಮೂಲಸ್ಥಾನ ಇದೆ. ಅಲ್ಲಿ ಕರ್ಕೊಂಡೋಗಿರೋದು. ರಾತ್ರಿ 10:30, 11 ಗಂಟೆಯಿಂದ ಕರ್ಕೊಂಡೋಗಿರೋದು. ಇಲ್ಲಿಂದ ಅದು ಸುಮ್ಮನೆ ಕರ್ಕೊಂಡೋಗಿಲ್ಲ, ಅವರಿಗೆ ಹೊಡ್ಕೊಂತ ಹಿಂಸೆ ಕೊಟ್ಕೊಂತ ಕರ್ಕೊಂಡೋಗಿರೋದು. ಊರೊಳಗೆ ಆಸಿಂದನೇ ಕರ್ಕೊಂಡೋಗಿದ್ದಾರೆ. ರಾತ್ರಿ ಏನು ಪೂಜೆ ಇಲ್ಲ, ಇಲ್ಲಿಂದನೇ ಚಿತ್ರಹಿಂಸೆ ಕೊಟ್ಕೊಂತಾನೆ ಕರ್ಕೊಂಡೋಗಿದ್ದಾರೆ. ಆ ಜಾಗದಲ್ಲೂ ಹೊಡೆದಿದ್ದಾರೆ ಅವರಿಗೆ. ದೇವಸ್ಥಾನ ಅಲ್ಲ, ಚೌಡಮ್ಮನ ಇದಕ್ಕೆ ಹೋಗಿದ್ದಾರೆ. ಹಂಗಾಗಿ ಯಾವುದು ಇದು ಬೆಳಗ್ಗೆ ಗ್ರಾಮದವರೆಲ್ಲ ಕೂತ್ಕೊಂಡು ಏನೋ ಒಂದು ಇದು ದೇವ್ರು ಬರೋ ಅಂಥವ್ರು ಯಾವುದೇ ಊರೊಳಗೆ ಇಂಥವು ಮಾಡಬೇಡ್ರಿ ಅಂತ ಹೇಳಿದ್ರು ಉದ್ದೇಶಪೂರ್ವಕವಾಗಿ ಮಾಡಿದ್ರಲ್ಲ. ಹಾಗಾಗಿ ಆತನ ಕರೆಸಿ, ನೋಡಪ್ಪ ನೀನು ಹೋಗಿದ್ದು ತಪ್ಪು, ಇನ್ನು ಮುಂದೆ ಹಂಗೆಲ್ಲ ಕರ್ಕೊಂಡು ಹೋಗ್ಬಾರ್ದು, ಯಾವುದೇ ರೀತಿ ಈ ಥರ ಘಟನೆ ನಡೆಯೋಕ್ಕೆ ಕೊಡಬಾರ್ದು. ನೀವು ಮಾಡಿರೋ ತಪ್ಪಿಗೆ ಈ ಥರಕ್ಕೆ ಒಂದು ಪನಿಷ್ಮೆಂಟು ಅಂತ ಏನೋ ಮಾಡೋಕ್ಕೆ ಹೋದ್ವಿ. ಅದು ಆಮೇಲೆ ಇವರು ಈ ಗೀತಮ್ಮ ಅನ್ನೋರ ಮನೆಯವರು ಒಪ್ಪಲಿಲ್ಲ. ಇದು ಸರಿ ಇಲ್ಲ ನ್ಯಾಯ, ನಾವು ಸ್ಟೇಷನ್ನಿಗೆ ಹೋಗ್ತೀವಿ ಅಂತ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಡೋಕ್ಕೆ ಹೋದರು. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದು ಇದು ಆಶಮ್ಮ ಅನ್ನೋರಿಗೆ ಕರ್ಕೊಂಡು ಹೋದರು. ಮುಂಚೆ ಯಾವುದೇ ರೀತಿ ಈ ಥರದ ಘಟನೆಗಳು ಯಾವೂ ಆಗಿಲ್ಲ. ದೇವ್ರು ಬಂದು ಈ ಥರ ಹಿಂಸೆ ಕೊಟ್ಟು ಇನ್ನೊಬ್ರಿಗೆ ತೊಂದರೆ ಏನು ಕೊಟ್ಟಿಲ್ಲ. ಇದೇ ಫಸ್ಟ್ ಆಗಿರೋದು. ಈ ಎಮ್ಮಗೆ ದೇವ್ರು ಬರ್ತಿತ್ತು ಅಂತ ಜನ ಊಹೆ ಮಾಡೋಕ್ಕತ್ತಿ 1 ತಿಂಗಳು ಆಗಿರ್ಬೋದು ಅಷ್ಟೇ. ಯಾವ ದೇವರು ಅನ್ನೋದು ಗೊತ್ತಿಲ್ಲ. ನನ್ನ ಮೇಲೆ ಚೌಡಮ್ಮ ಬರ್ತೈತೆ ಅಂತ ಹೇಳ್ಕೊಂಡವ್ರು ಅಷ್ಟೇ. ಅವರೇ ಹೇಳ್ಕೊಂತಿದ್ದು. ಇದು ಬೇರೆ ವಾಸ ಈ ಸದರಿ ಗ್ರಾಮದಾಗೆ, ಇದೇ ಗ್ರಾಮದಲ್ಲೇ ಇರೋದು ಅವರು.